ಹಸಿ ಮೆಣಸಿನ್ಕಾಯಿ ಸೈಡ್ ಡಿಶ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಬನ್ನಿ. ನಾನಿಲ್ಲಿ 6ರಿಂದ 7 ಹಸಿ ಮೆಣಸಿನ್ಕಾಯಿಗಳನ್ನು ತೊಗೊಂಡಿದ್ದೀನಿ. ಸೊ ಹಸಿ ಮೆಣಸಿನ್ಕಾಯಿ ಈ ರೀತಿಯಾಗಿ ಮಧ್ಯದಲ್ಲಿ ನಾವು ಕಟ್ ಮಾಡ್ಕೊಳ್ಬೇಕು. ಅದನ್ನು ನೋಡಿ, ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ, ಹಾಗೆ ಎಲ್ಲ ಮೆಣಸಿನ್ಕಾಯಿಗಳನ್ನು ನಾವು ಅದೇ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಾದಮೇಲೆ ನಾನು ಅದಕ್ಕೆ ಇವಾಗ ಏನು ಮಾಡ್ತಾಯಿದ್ದೀನಿ ಅಂತ ಹೇಳಿದರೆ, ಎಲ್ಲ ಮೆಣಸಿನ್ಕಾಯಿಗಳನ್ನು ಫ್ರೈ ಮಾಡಲಿಕ್ಕೆ ತವೆ ಮೇಲೆ ಹಾಕಿದ್ದೀನಿ. ತವೆ ಮೇಲೆ ಹಾಕಾದ್ಮೇಲೆ ನಾನು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಹಾಕಾದ್ಮೇಲೆ ಈ ಥರ ನಾವು ಅದನ್ನು ಸುಟ್ಕೊಳ್ಬೇಕು. ಎರಡೂ ಸೈಡ ನೀಟಾಗಿ ಕಣ್ಣು ಬೀಳುವವರೆಗೂ ನಾವು ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಎಲ್ಲೂ ಮೆಣಸಿನ್ಕಾಯಿ ಹಸಿಯಾಗಿ ಉಳಿದಿರಬಾರ್ದು. ಹಾಗಾಗಿ ಪ್ರತಿಯೊಂದು ಮೆಣಸಿನ್ಕಾಯಿನೂ ನಾನು ಟರ್ನ್ ಮಾಡಿಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನಾನಿಲ್ಲಿ ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ. ಸೊ ಬಿಳಿ ಎಳ್ಳು ಸ್ವಲ್ಪ ರೋಸ್ಟ್ ಮಾಡಾದಮೇಲೆ ಅದಕ್ಕೆ ನಾನು ಈ ಥರ ರೋಸ್ಟ್ ಮಾಡಿದ್ದ ಬಿಳಿ ಎಳ್ಳು ಈ ರೀತಿ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಾವು ಫ್ರೈ ಮಾಡ್ಕೊಂಡಿದ್ದ ಮೆಣಸಿನ್ಕಾಯಿ ಮೇಲೆ ನಾನು ಇವಾಗ ಗರಂ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ. ಸೊ ಅದಾದಮೇಲೆ ಮೆಣಸಿನ್ಕಾಯಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ. ಈಗಲೇ ನಾವು ಬಿಳಿ ಎಳ್ಳಿನ ಪುಡಿಯನ್ನು ಮಾಡಿಟ್ಕೊಂಡಿದ್ವಲ್ವ, ಸೊ ಅದು ಕೂಡ ಇವಾಗ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಪುಡಿ ಹಾಕೋದ್ರಿಂದ ತುಂಬ ಟೇಸ್ಟ್ ಆಗಿರುತ್ತೆ. ಎಲ್ಲ ಪೌಡ್ರ್ ಹಾಕಾದ್ಮೇಲೆ ಇದನ್ನು ಈ ಥರ ಮಿಕ್ಸ್ ಮಾಡಿಟ್ಕೊಳ್ಳೋಣ. ಫೈನಲಿ ಚಿಲ್ಲಿ ಸೈಡ್ ಡಿಶ್ ರೆಡಿ ಆಯಿತು. ಯಾರೆಲ್ಲ ನನ್ನ ವಿಡಿಯೋ ನೋಡಿದ್ದೀರಾ, ಧನ್ಯವಾದಗಳು. ಥ್ಯಾಂಕ್ ಯು ಆ್ಯಂಡ್ ಬಾಯ್.